ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಕೆ ಎ ಸಂಬಂಧಪಟ್ಟಂತೆ ಎಕ್ಸಾಮ್ಸು 2ನೇ ತಾರೀಕಿಂದ ಸ್ಟಾರ್ಟ್ ಅದಾವ. ಸೊ ಅದಕ್ಕಾಗಿ ನಾನು ಹೋದ ಸರಿ ನಡೆದಂತಹ 2025ರಲ್ಲಿ ನಡೆದಂತಹ ಪರೀಕ್ಷೆಗಳಲ್ಲಿ ಬಂದಂತಹ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಕ್ವಶನ್ಗಳಾಗಿ ನಿಮ್ಮ ಮುಂದೆ ಅವುಗಳ ಸೊಲ್ಯೂಷನನ್ನು ವೆರಿ ಶಾರ್ಟ್ಕಟ್ ಮೆಥಡಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಈಗಾಗಲೇ 2 ಪೇಪರನ್ನು ಮುಗಿಸಿದ್ದೀವಿ. ಇದನ್ನು 2025ರಲ್ಲಿ ಕೈಗಾರಿಕಾ ಇಲಾಖೆಯಿಂದ ನಡೆದಂತಹ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಬಂದಂತಹ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಡನ್. ವೆರಿ ಇಂಪಾರ್ಟೆಂಟ್, ನಿಮಗೆ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂಗೆ ಫ್ರೀ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ. ಓಕೆ, ವೆರಿ ಯೂಸ್ಫುಲ್ ಆಗುತ್ತೆ. ಎಲ್ಲರಿಗೂ ಶೇರ್ ಮಾಡಿರಿ. ಬರೋ ದಿನಗಳಲ್ಲಿ GK ಹಾಗೂ ಸೈನ್ಸ್ ಕೂಡ ಕ್ವಶನ್ಗಳನ್ನು ಹಾಕ್ತಾ ಹೋಗ್ತೀವಿ. ಓಕೆ, ಡನ್. ಫಸ್ಟ್ ಕ್ವಶನನ್ನು ನೋಡಿರಿ ಏನದ ಅಂಥೇಳಿ. ಇದು ಒಂದು ಹೇಳಿಕೆ ಮತ್ತು ತೀರ್ಮಾನಗಳನ್ನು ಏನಪ್ಪ ಅಂತಂದ್ರೆ, ಎಲ್ಲ ನೃತ್ಯಗಾರರು ಹಾಡುಗಾರರು ಏನಪ್ಪ ಅಂತಂದ್ರೆ ಎಲ್ಲ ನೃತ್ಯಗಾರರು ಏನಪ್ಪ ಅಂತಂದ್ರೆ ಇವರು ಹಾಡುಗಾರರು ಅಂಥೇಳಿ ಅವ್ರು ಹೇಳಿದ್ದಾರೆ. ಓಕೆ, ಈ ರೀತಿ ನಾವು ಚಿತ್ರಗಳನ್ನು ಹಾಕಿವಿ. ನೆಕ್ಸ್ಟು, ಕೆಲವು ಹಾಡುಗಾರರು ಹುಡುಗಿಯರು ಅಂತಾರೆ. ಈ ಕೆಲವು ಇವರಲ್ಲಿ ಹಾಡುಗಾರರು ಏನದಾರಲ್ಲ, ಸ್ವಲ್ಪ ಜನ ಹುಡುಗಿಯರು ಅಂತ ಹೇಳತ್ತಾರ. ಅಂದಾಗ ಅವ್ರು ಕೊಟ್ಟಂತಹ ತೀರ್ಮಾನಗಳಲ್ಲಿ ಯಾವುದು ಕರೆಕ್ಟ್ ಅದ, ಯಾವುದು ತಪ್ಪದ. ಎಲ್ಲ ನೃತ್ಯಗಾರರು ಯಾವುದು ತಪ್ಪಾಗಿರುತ್ತದೆ ಅಂತ ಕೇಳ್ಯಾರ ನೋಡ್ರಿ. ವೆರಿ ಇಂಪಾರ್ಟೆಂಟ್. ಎಲ್ಲ ನೃತ್ಯಗಾರರು ಹುಡುಗಿಯರು ಅಂತಂದ್ರೆ ಇದ್ರ ಪ್ರಕಾರ ನಮಗೇನಾಗಬೇಕು ಅಂತಂದ್ರೆ, ಈ ಒಂದೇ ಹೇಳಿಕೆ ಪ್ರಕಾರ ನಮಗೆ ಯಾವ ರೀತಿ ಚಿತ್ರ ಇರಬೇಕಂತಂದ್ರೆ, ಎಲ್ಲ ನೃತ್ಯಗಾರರು ಹುಡುಗಿಯರು ಅಂಥೇಳಿ ಈ ರೀತಿ ಐತೇನೋ ಈ ಚಿತ್ರದಲ್ಲಿ ಇಲ್ಲ ಅಂದ್ರೆ ಒಂದೇ ಹೇಳಿಕೆ ನಮ್ಗೆ ತಪ್ಪದ. ಮುಗಿದೈತೆ, ನಮ್ಮದು ಲೆಕ್ಕನ ಮುಗಿದೈತೆ. ಅವ್ರು ಕೇಳಿದ್ದೇನು ಯಾವುದು ತಪ್ಪಾಗಿದೆ ಅಂಥೇಳಿ ಕೇಳಿರುವಂಥದ್ದು. ಅಂದ್ರೆ ಒಂದೇ ಹೇಳಿಕೆ ತಪ್ಪಾಗಿದೆ, ಮುಂದೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಇದು ಮಿಸ್ಸಿಂಗ್ ನಂಬರ್ಸಲ್ಲಿ ಕೊಟ್ಟಿದ್ದಾರೆ. ಏನೇನು ಮಾಡಿದ್ದಾರೆ, 2, 5, 10 ಆಗೈತೆ ಅಂದಾಗ 17-37 ಈ ರೀತಿಯನ್ನು ಪ್ರೊಸೆಸನ್ನು ಯಾವ ರೀತಿ ಮಾಡ್ಕೊತ ಹೋಗ್ಯಾರ ಅಂತಂದ್ರೆ, ಫಸ್ಟಿಗೆ ನೋಡಿರಿ ಏನು ಮಾಡ್ಯಾರ ಅಂತಂದ್ರೆ, 1 ಸ್ಕ್ವೇರು + 1 = 2 ಬಂದದ. ನೆಕ್ಸ್ಟು 2 ಸ್ಕ್ವೇರು + 1 ಅಂತಂದ್ರೆ 5 ಆಗೈತಿ. ನೆಕ್ಸ್ಟು 3 ಸ್ಕ್ವೇರು + 1 ಅಂತಂದ್ರೆ 10 ಆಗೈತಿ. ಓಕೆ, 10 ಆಗೈತಿ. ನೆಕ್ಸ್ಟ್ ಅದೇ ರೀತಿ ನಾವು ಸೆಕೆಂಡ್ ಲೈನನ್ನು ನೋಡಿರಿ. ಈ ಲೈನನ್ನು ಏನಂತ ಕೊಟ್ಟಾರ, 3 ಆಯ್ತಲ್ಲ. ನೆಕ್ಸ್ಟು 4 ಸ್ಕ್ವೇರು + 1 ಅಂತಂದ್ರೆ 17 ಆಯಿತು. ನೆಕ್ಸ್ಟು ನಮಗೆ ಬೇಕಾಗಿದ್ದೇನು, 5 ಸ್ಕ್ವೇರು + 1 ಅಂತಂದ್ರೆ 5 25, 1 ಅಂತಂದ್ರೆ 26 ನಮ್ಮದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಮುಂದಿನ ನೋಡಿರಿ 37 ಬಂದದಂತಂದ್ರೆ 6 ಸ್ಕ್ವೇರು + 1 ಅಂತಂದ್ರೆ 37. ಈ ರೀತಿ ಎಲ್ಲ ಒಂದು ಕ್ವಶನ್ಗಳನ್ನು ಮಾಡಿರುವಂಥದ್ದು, ಎಲ್ಲ ಒಂದು ರೋ ಅಲ್ಲಿ. ಓಕೆ, ಡನ್. ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಮಿಸ್ಸಿಂಗ್ ನಂಬರ್ ಅದ. ಏನು ಮಾಡಿದ್ದಾರೆ ಅಂತೇಳಿ ನೋಡ್ತಾವೆ. ಫಸ್ಟಿಗೆ ನೋಡಿರಿ, ಒಂದೇದು ಏನು ಮಾಡ್ಯಾರ, 5 × 3 ಮಾಡಿಕೊಂಡು ಬರುವಂತಹದಕ್ಕೆ +4 ಆ್ಯಡ್ ಮಾಡ್ಯಾರ. ಅಂದ್ರೆ ಇದಕ್ಕೆ ಇಂಟು ಮಾಡಿ ಇದನ್ನು ಮಲ್ಟಿಫಿಕೇಷನ್ ಮಾಡ್ಯಾರ. ಎಷ್ಟು ಬಂತು, 5 3 15, 4 19 ಮಧ್ಯದಲ್ಲಿ ಇರುವಂತಹ ಸಂಖ್ಯೆ. ನೆಕ್ಸ್ಟು 7 × 5 ಅಂತಂದ್ರೆ +6 ಆಮೇಲೆ ಮಾಡುವಂತ್ರಿ. ನೆಕ್ಸ್ಟ್ ಅದು ಬೇಕಾಗೈತೆ ನಮಗೆ. ನೆಕ್ಸ್ಟು 6 × 4 + 5 ಅಂತಂದ್ರೆ 6 4 24, 1 5 ಅಂತಂದ್ರೆ 29. ನಮಗೆ ಬೇಕಾಗಿದ್ದು 7 35 + 6 ಅಂತಂದ್ರೆ 41. ಆಪ್ಷನ್ ನಂಬರ್ ಥರ್ಡ್ ಈಸ್ ರೈಟ್. ವೆರಿ ಇಂಪಾರ್ಟೆಂಟು. ಒಂದು ಮಿಸ್ಸಿಂಗ್ ನಂಬರ್ ಒಳಗಿಂದರೆ ಬರ್ಬೋದು, ಇಲ್ಲಂತಂದ್ರೆ ಸರಣಿ ಒಳಗಾದರೂ 100% ಕ್ವಶನ್ ಬಂದೇ ಬರ್ತಾವೆ. ನೆಕ್ಸ್ಟ್ ಕ್ವಶನನ್ನು ನೋಡಿ. ಇಲ್ಲೇನದ, 4 ಬೌಲರ್ಗಳು 2 ವಿಕೆಟ್ ಕೀಪರ್ಗಳನ್ನು ಒಳಗೊಂಡಿರುವಂತಹ 13 ಆಟಗಾರರಿಂದ 13 ಆಟಗಾರರಾರ. ಅದರೊಳಗೆ 4 ಬೌಲರು 2 ವಿಕೆಟ್ ಕೀಪರ್ ಒಳಗೊಂಡಿರುವಂಥವ್ರಲ್ಲಿ ನಮಗೇನು ಬೇಕಾಗೈತಿ, 11 ಆಟಗಾರರನ್ನು ಒಳಗೊಂಡಿರುವಂಥದ್ದು. 11 ಆಟಗಾರರು ಬೇಕು. ಅದರಲ್ಲಿ ತಂಡವನ್ನು ಆಯ್ಕೆ ಮಾಡ್ಬೇಕು. ಹೆಂಗೆ, 1 ವಿಕೆಟ್ ಕೀಪರ್ ಇರಬೇಕು, ಕನಿಷ್ಠ 3 ಬೌಲರ್ಸ್ ಇರಬೇಕು. ಅಂತಹ ಎಷ್ಟು ವಿಧಾನಗಳನ್ನು ಆರಿಸಬಹುದು ಅಂತೇಳಿ ಕೇಳಿರುವಂಥದ್ದು. ಫಸ್ಟಿಗೆ ನನಗೇನು ಹೇಳ್ಯಾರವರು, 3 ಬೌಲರ್ಸ್ ಇರಬೇಕು, ಆಮೇಲೆ 1 ವಿಕೆಟ್ ಕೀಪರ್ ಇರಬೇಕು. ಓಕೆ, ಹಂಗಿದ್ದಾಗ ಆಯ್ಕೆಗಳು ಏನೇನಾಗ್ತಾವೆ ನೋಡ್ರಿ, 4C3, ನೆಕ್ಸ್ಟು 2C1, ನೆಕ್ಸ್ಟು 7C7 ಉಳಿದವರೆಲ್ಲ
ಅದರ್ ಫೀಲ್ಡರ್ಸು. ಈಗ ಮಲ್ಟಿಫಿಕೇಷನ್ ಮಾಡಿರಿ. 4C3 ಅಂತಂದರೆ ಎಷ್ಟು ಬಂತು? 4, 2 ಅಂತಂದರೆ ಇದು 2 ಬಂತು, ಇದು 1 ಬಂತು. ಟೋಟಲ್ ಎಷ್ಟಾಯಿತು? 8 ಬಂತು. 8 ವಿಧಗಳಲ್ಲಿ. ನೆಕ್ಸ್ಟ್ ಇನ್ನೊಂದು ಪ್ಯಾಟ್ರನ್ ಮಾಡ್ಬೋದು. ಏನು? 4 ಬೌಲರ್ಸ್ಗಳಿದ್ದು ನೆಕ್ಸ್ಟು ಒಬ್ಬ ವಿಕೆಟ್ ಕೀಪರ್ ಇತ್ತಂದ್ರೆ ಆವಾಗ ಏನಾಗುತ್ತೆ ನೋಡಿರಿ. ಅಂದ್ರೆ ಎಷ್ಟು ಬಂತು? 4C3 ಇಂಟು 2C1 ಇಂಟು 7C6 ಆಗುತ್ತೆ. ಅಂದರೆ ಎಷ್ಟಾಯ್ತು? ಇದು 4 ಅಂತಂದರೆ ಇದು 4 ಆಯಿತು. ನೆಕ್ಸ್ಟು 4C3 ಅಂದರೆ ಎಷ್ಟಾಯಿತು? 4C3 ಅಂದರೆ ಟೋಟಲಿ 1 ಆಯಿತು. ಹೌದಾ? ಹಾಂ, 1 ಇಂಟು 2 ಇಂಟು 7 ಅಂತಂದ್ರೆ ಟೋಟಲ್ 14 ಆಯಿತು. ಈಗ ನಮಗೇನು ಬೇಕಾಗಿತ್ತು ಹೇಳ್ರಿ? 14 ಪ್ಲಸ್ 8 ಅಂತಂದ್ರೆ ಎಷ್ಟಾಯ್ತು? ಟೋಟಲ್ 22 ವಿಧಾನಗಳಲ್ಲಿ ನಾವು ಮಾಡಬಹುದು. ಎಷ್ಟು? 22 ವಿಧಾನಗಳಲ್ಲಿ. ಟೋಟಲ್ 22 ವಿಧಾನಗಳಲ್ಲಿ ನಾವು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿರಿ ಏನದ? 1ರಿಂದ 1000ದವರೆಗೆ ಪೂರ್ಣಾಂಕಗಳ ಪಟ್ಟಿ ಮಾಡುವಾಗ 5 ಎಷ್ಟು ಬಾರಿ ಬರುತ್ತದೆ? ಅಂದ್ರೆ 1ರಿಂದ 1000ವರೆಗೂ ನಂಬರ್ ಬರ್ಕೊತ ಹೋದ್ರೆ ಅದ್ರಾಗ 5 ಎಷ್ಟು ಸಲ ಬರ್ತೈತಿ ಅಂತ ಕೇಳತ್ತಾರ ಅವ್ರು. ಟೋಟಲು 1ರಿಂದ 1000 ತನಕ ನಂಬರ್ ಬರ್ಕೊತ ಹೋದ್ರೆ. ಫಾರ್ ಎಕ್ಸಾಂಪಲ್ ಫಸ್ಟಿಗೆ 1ರಿಂದ 100 ತನಕ ನೋಡ್ರಿ ನೀವು. ಅಷ್ಟು 1ರಿಂದ 100 ತನಕ ಕೌಂಟ್ ಮಾಡಿದರೆ ಎಷ್ಟು ಬರ್ತಾವೆ? ಟೋಟಲ್ ನಮಗೆ 20 ಬರ್ತಾವೆ. ಎಷ್ಟು? 25ಗಳು ಬರ್ತಾವೆ. ಹೌದಾ? 20 ಬಂದು ಅಂದ್ರೆ ಉಳ್ಕಿದ ಕಡೆ ಎಲ್ಲ ಆಯಿತು ನಾರ್ಮಲು. ಆದ್ರೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಈಗ? ಎಲ್ಲಿಂದ ಮಾಡ್ತೀವಿ ಅಂತಂದ್ರೆ 500ರಿಂದ 599 ತನಕ ಎಷ್ಟು ಬರ್ತಾವೆ ಅಂತಂದ್ರೆ ಇಲ್ಲಿ 100 ಬರ್ತಾವೆ. ಎಷ್ಟು ಬರ್ತಾವೆ ರೀ? 100 ಬರ್ತಾವೆ. ಅಂದ್ರೆ ಟೋಟಲ್ ನಮಗೆ ಎಷ್ಟು ಅದಾವ ಅಂತಂದ್ರೆ ಈಗ 1ರಿಂದ 1000 ಅಂತಂದ್ರೆ ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ ಟೋಟಲ್ 20 ಬರ್ತಾವೆ ಸಾಲಿನಾಗ. ಅಂಥವು ಎಷ್ಟು ಅದಾವ? 10 ಸಾಲಿನಾಗ ಪ್ಲಸ್ ಇವು ಏನದಾವಲ್ಲ 500ರಿಂದ 599 ತನಕ 100. ಅಂದರೆ ಟೋಟಲ್ ಎಷ್ಟಾಯಿತು? ಇವು 200 ಪ್ಲಸ್ ಇವು 100 ಅಂತಂದ್ರೆ ಟೋಟಲ್ 300 ಸಲ ನಮಗೆ 5ಗಳು ಬರ್ತಾವೆ. ಆಪ್ಷನ್ ನಂಬರ್ 3ನೇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಏನದ ನೋಡಿರಿ. ಒಂದು ಮನೆಯಲ್ಲಿ 60 ವ್ಯಾಟ್ ವಿದ್ಯುತ್ ಬಲ್ಬನ್ನು 6 ಗಂಟೆಗಳ ಕಾಲ ಬಳಸಲಾಗುತ್ತದೆ. ಹಾಗಾದರೆ ಈ ಅವಧಿಯಲ್ಲಿ ಎಷ್ಟು ವಿದ್ಯುತ್ತನ್ನು ನಾವು ಉಪಯೋಗಿಸ್ತೀವಿ ಅಂತೇಳಿ ಕೇಳುವಂಥದ್ದು. ಫಸ್ಟಿಗೆ ನಮಗೆ ಎನರ್ಜಿ ಕನ್ಸ್ಯೂಮ್ ಅಂತೇಳಿ ಕೇಳಿರ್ತಾರೆ. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಡಿವೈಡೆಡ್ ಬೈ 1000. ಇದು ಫಾರ್ಮುಲಾ. ಪವರ್ ಅಂತ ಅಂದರೆ ಎಷ್ಟು? 60 ವ್ಯಾಟ್ದೈತೆ. ಟೈಮ್ ಎಷ್ಟು? 6 ಗಂಟೆ. ಅಂದರೆ ಡಿವೈಡೆಡ್ ಬೈ 1000 ಅಂದರೆ ಎಷ್ಟಾಯಿತು? 6×36 ಡಿವೈಡೆಡ್ ಬೈ 1000 ಅಂತಂದರೆ ಎಷ್ಟಾಯಿತು? 0.36 ಕಿಲೋ ವ್ಯಾಟ್ ಅವರ್ ಅಂತೇಳಿ ಮಾಡ್ತೀವಿ. ಏನು? 0.36 ಕಿಲೋ ವ್ಯಾಟ್ ಅವರ್. ಇದು ಕ್ಯಾಲ್ಕುಲೇಷನ್ ಮಾಡುವಂಥ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ದಾಳಗಳ ಮೇಲೆ ಒಂದು ಕ್ವಶನ್ ಬಂದದ. ಇಲ್ಲಿ ಕೇಳುವಂಥದ್ದು 5ರ ವಿರುದ್ಧದಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂತೇಳಿ. ನಮಗೆ ಇಲ್ಲಿರುವಂಥದ್ದು 3 2 ಕಡೆ ಸೇಮ್ ಅದ. ಈ ಪ್ಯಾಟ್ರನ್ನಾಗಿ ಯೂಸ್ ಮಾಡಿ. ಕ್ಲಾಕ್ ವೈಸ್ ಡೈರೆಕ್ಷನ್. ಫಸ್ಟಿಗೆ 3, ಆಮೇಲೆ 5, ಆಮೇಲೆ 1 ಈ ಡೈರೆಕ್ಷನಲ್ಲಿ ಹೆಂಗೆ ಬಂದವ ಹಂಗೆ ಬರ್ತೀನಿ. ನೆಕ್ಸ್ಟ್ ನಾನು ಯಾವ ಸೇಮ್ ನಂಬರ್ದ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 3, 6, 7. ಅವ್ರು ಕೇಳುವಂಥದ್ದು ಏನು ಕೇಳ್ಯಾರ ಅಂತಂದ್ರೆ 5ರ ವಿರುದ್ಧದಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತಂದ್ರೆ 6. ಆಪ್ಷನ್ ನಂಬರ್ 4 ಅಂತಂದ್ರೆ ಕೇವಲ 4 ಮಾತ್ರ ಸರಿಯಾದ ಉತ್ತರ. ಓಕೆ, ಡನ್. ಅಥವಾ 3ರ ವಿರುದ್ಧದಲ್ಲಿ ಬಂದಂಥದ್ದು ಯಾವುದು ಅಂತಂದ್ರೆ ನಂಬರ್ಸ್ 1ರಿಂದ 6 ತನಕ ಇರ್ತಾವಂದ್ರೆ ಮಿಸ್ಸಿಂಗ್ ನಂಬರ್ ಯಾವುದದ? 4. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಇಲ್ಲ, ಇದು ಬ್ಲಡ್ ರಿಲೇಷನ್ ಮೇಲೆ ಇದೆ. ಬ್ಲಡ್ ರಿಲೇಷನ್ ಮೇಲೆ ಅಂತಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದೇ ರೀತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಇಲ್ಲ ಪಝಲ್ ಮೇಲೇನೂ ಇರ್ಬೋದು. ಓಕೆ, ಇಲ್ಲಿ ಕೇಳುವಂಥದ್ದು ಏನದ? ಫಸ್ಟಿಗೆ ನೋಡಿರಿ. ABCD 6 ಜನ ಇವರು ಅದರ. A ಮತ್ತು B ವಿವಾಹಿತ ದಂಪತಿಗಳು. A ಮತ್ತು Bಗಳು ಮದುವೆಯಾದಂತಹ ಇಬ್ಬರು ದಂಪತಿಗಳು. ನೆಕ್ಸ್ಟ್ ಏನು ಹೇಳತ್ತಾರೆ ನೋಡಿರಿ. ಎಯು ಪುರುಷನಾಗಿರುತ್ತಾನೆ. ಎ ಇದ್ದವ ಪುರುಷ ಆಗ್ಯಾನಂತ. ನೆಕ್ಸ್ಟು ಎನ ಸಹೋದರನಾಗಿರುವ ಸಿ. ಎನ ಸಹೋದರನಾಗಿರುವಂತಹ ಸಿ
ಎನ ಸಹೋದರನಾಗಿರುವಂಥ ಸಿನ ಮಗ ಒಬ್ಬನೇ ಮಗ ಡಿ. ಮುಗೀತು. ನೆಕ್ಸ್ಟು ಡಿನ ಸಹೋದರಿ ಯಾರಪ್ಪ ಅಂತಂದ್ರೆ ಇ. ಡಿನ ಸಹೋದರಿ ಇ. ನೆಕ್ಸ್ಟು ಬಿ ಯು ಎಫ್ನ ಸೊಸೆಯಾಗಿರುತ್ತಾಳೆ. ನೋಡಿರಿ, ಬಿ ಎಫ್ನ ಸೊಸೆಯಾಗಿರುತ್ತಾಳೆ ಅಂದ್ರೆ ಎಫ್ ಅವರು ಯಾರಂತಂದ್ರೆ ಎ ಅವರ ಪೇರೆಂಟ್ಸು. ಅದ್ರೊಳಗೆ ಎಫ್ನ ಪತಿ ಮೃತನಾಗಿರುತ್ತಾನೆ ಅಂದ್ರೆ ಇವ್ರು ಯಾರು? ಪತ್ನಿ ಅಂದರೆ ಎ ಅವರ ತಾಯಿ ಆಗಿರ್ತಾರೆ. ಯಾರು? ಎಫ್. ಮುಗೀತು. ಈಗ ಕೇಳುವಂಥದ್ದೇನು? ಇ ಯು ಸಿಗೆ ಹೇಗೆ ಸಂಬಂಧಿ? ಯಾರು? ಇ ಯು ಸಿಗೆ ಹೇಗೆ ಸಂಬಂಧಿ ಅಂದ್ರೆ ಇವರಿಗೆ ಮಗ ಅಂತಂದ್ರೆ ಇವನಿಗೆ ಇವರು ಸಹೋದರಿ ಅಂತಂದ್ರೆ ಇವರಿಗೆ ಈ ಇದ್ದವರು ಮಗಳ ಆಗಬೇಕು. ಡನ್. ಆಪ್ಷನ್ ನಂಬರ್ 2 ಈಸ್ ರೈಟ್. ಇದು ನಿಮ್ಮದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮೇಲೆ ಬರುವಂತಹ ಪ್ರಶ್ನೆಗಳಾಗಿರ್ತವೆ, ಮಿಸ್ ಮಾಡಲೇಬಾರ್ದು. ಡನ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ಇದು ನಿಮಗೂ ಒಂದು ಪಝಲ್ ಅಂತೇಳಿ ಹೇಳ್ಬೋದು. ವೆರಿ ಇಂಪಾರ್ಟೆಂಟು. ಸಿ ಗ್ರೂಪು, ಬಿ ಗ್ರೂಪು ಈ ಕಡೆ ಕ್ವಶನ್ಗಳಲ್ಲಿ ಭಾಳಷ್ಟು ಸಲ ಬಂದಿರ್ತವೆ. ಬರ್ತಾ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಹೆಚ್ಚಾದಂಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೂಡ ಬರ್ತವೆ. ಓಕೆ, ಡನ್. ಈಗ ಫಸ್ಟ್ ಕ್ವಶನನ್ನು ನೋಡ್ರಿ ಏನದ. ಇಲ್ಲಿ ವಾರದ ದಿನಗಳಲ್ಲಿ ಯಾವುದು? ಇ ಎಫ್ ಜಿ ಎಚ್ ಕೆ ಇವು ವಾರಗಳಾಗಿರ್ತವೆ. ಅದೇ ರೀತಿ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಇವರುಗಳಲ್ಲಿ ಯಾದೃಚ್ಛವಾಗಿ ಅಂತಂದ್ರೆ ಇವರೇ ಫಸ್ಟ್ ಅಂತಲ್ಲ, ಫಿಸಿಷಿಯನು, ಸರ್ಜನ್ನು, ಆಮೇಲೆ ದಂತವೈದ್ಯ, ಹೃದ್ರೋಗ, ಮೂತ್ರಪಿಂಡ ತಜ್ಞ, ಹೀಗೆ ವಾರದಲ್ಲಿ ಒಂದು ದಿನ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ತಮ್ಮ ವೃತ್ತಿಗೆ ಹಾಜರಾಗಿರುತ್ತಾರೆ ಅಂತ ಫಸ್ಟಿಗೆ ಯಾರ್ಯಾರು ಭೇಟಿಯಾಗಿರ್ತಾರೆ? ಫಸ್ಟಿಗೆ ನಾನು ವಾರಗಳನ್ನು ಬರಿತೀನಿ. ಸೋಮವಾರ, ಮಂಗಳ, ಬುಧವಾರ, ಗುರುವಾರ, ಶುಕ್ರವಾರ. ಮುಗೀತು. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ? ಫಸ್ಟಿಗೆ ಫಿಸಿಷಿಯನ್ ಪ್ರತಿ ಸೋಮವಾರ ಭೇಟಿ ನೀಡುತ್ತಾನೆ. ಫಿಸಿಷಿಯನ್ ಏನು ಮಾಡ್ತಾನೆ? ಪ್ರತಿ ಸೋಮವಾರದಿಂದ ಭೇಟಿ ನೀಡ್ತಾನೆ. ಯಾರು? ಫಿಸಿಷಿಯನ್. ಮುಗೀತು. ನೆಕ್ಸ್ಟ್ ನಾನು ಏನು ಹೇಳತ್ತಾನಂತಂದ್ರೆ ಈ ಯು ಹೃದ್ರೋಗ ತಜ್ಞನಾಗಿದ್ದು, ಈ ಯಾರಲ್ಲಿ ಈ ಇದ್ದವ ಹೃದ್ರೋಗ ತಜ್ಞನಾಗಿದ್ದು ಅವ ಏನು ಮಾಡತ್ತಾನಂತಂದ್ರೆ ಮಂಗಳವಾರವಾಗಲಿ. ನೋಡಿರಿ, ಹೃದ್ರೋಗ ತಜ್ಞ ಮಂಗಳವಾರನೂ ಬಂದಿರಂಗಿಲ್ಲ, ಅದೇ ರೀತಿ ಮಾರ್ಕ್ ಮಾಡಿರ್ತೀನಿ ಗ್ರೀನ್ ಕಲರ್. ಹೃದ್ರೋಗ ತಜ್ಞ ಮಂಗಳವಾರನೂ ಬಂದಿರಂಗಿಲ್ಲ, ಗುರುವಾರನೂ ಬಂದಿರಂಗಿಲ್ಲ. ಸೋಮವಾರ ಅಂತ ಆಲ್ರೆಡಿ ಫಿಸಿಷಿಯನ್ ಅದನ. ಈಗ ಬುಧವಾರ ಯಾರು ಅದಾರೇನು ನೋಡಬೇಕು. ಓಕೆ, ನೆಕ್ಸ್ಟು ಇ ಯು ಸರ್ಜನ್ ಆಗಿದ್ದು ಮತ್ತು ಜಿ ಯು ಫಿಸಿಷಿಯನ್ ಆಗಿರುವುದಿಲ್ಲ. ಜಿ ಇದ್ದವ ಫಿಸಿಷಿಯನ್ ಆಗೇ ಇಲ್ಲ ಅಂತ ಹೇಳ ನಾವು, ಅಂದರೆ ಜಿ ಬಿಟ್ಟು ಬೇರೆದವ್ರು ಫಿಸಿಷಿಯನ್ ಆಗಿರ್ತಾರೆ. ಕೆ ಯು ಸರ್ಜನ್ ಆಗ್ಯಾನ ಅಂತ ಹೇಳ್ತಾನೆ. ಕೆ ಬರೆಯೇನು? ಸರ್ಜನ್ ಆಗಿರ್ತಾನೆ, ಸರ್ಜನ್. ಓಕೆ, ನೆನಪಿರಲಿ. ಗುರುವಾರ ಆಸ್ಪತ್ರೆಗೆ ಭೇಟಿ ನೀಡುವ ವೈದ್ಯರು ಮೂತ್ರಪಿಂಡ ತಜ್ಞ ಆಗಿರುವುದಿಲ್ಲ. ಗುರುವಾರ ಯಾರಾಗಿರ್ತಾರಲ್ಲ ಅವರು ಮೂತ್ರಪಿಂಡ ತಜ್ಞ ಆಗಿರುವುದಿಲ್ಲ ಅಂತೇಳ. ಆಮೇಲೆ ಮಂಗಳವಾರ ನಮ್ಮದು, ಗುರುವಾರ ಯಾರು ಅಂತ ಗೊತ್ತಾಗಲಿ. ನೋಡಿರಿ, ಎಚ್ ಮಂಗಳವಾರ ಕೆಲಸ ಮಾಡುತ್ತಾನೆ. ನೋಡಿರಿ, ಎಚ್ ಮಂಗಳವಾರ ಕೆಲಸ ಮಾಡ್ತಾನೆ, ನಾವು ಏನು ಮಾಡ್ತಾನೆ ಗೊತ್ತಿಲ್ಲ ನನಗೆ. ಮತ್ತು ಕೆ ಮರುದಿನ ಕೆಲಸ ಮಾಡ್ತಾನೆ, ಅಂದರೆ ಬುಧವಾರ ಕೆ ಕೆಲಸ ಮಾಡ್ತಾನೆ. ಹೌದಾ? ನೆಕ್ಸ್ಟ್ ನನಗೆ ಈ ಏನು ಹೇಳ್ತಾನೆ? ಮುಗಿತಾ? ಮರುದಿನ ಕೆಲಸ ಮಾಡುತ್ತಾನೆ. ಹಾಗಾದ್ರೆ ಈ ಯು ಹೃದ್ರೋಗ ತಜ್ಞನಾಗಿದ್ದು, ಈ ಇದ್ದವ ನನಗೆ ಮಂಗಳವಾರ ಬರೋದಿಲ್ಲ, ಗುರುವಾರ ಬರೋದಿಲ್ಲ ಅಂದಾಗ ಬುಧವಾರ ಅಂತೂ ಕೆ ಕುಂತಾನೆ, ಸೋಮವಾರ ಅಂತೂ ಫಿಸಿಷಿಯನ್ ಕುಂತಾನೆ, ಅಂದ್ರೆ ನನಗೆ ಈ ಎಲ್ಲಿ ಬರ್ತಾನೆ? ಈ ಲಾಸ್ಟಿಗೆ ಬರ್ತಾನೆ. ಈ ಏನಾಗ್ಯಾನ ಅಂತ ಹೇಳೋಣ? ಹೃದ್ರೋಗ ತಜ್ಞ. ನೋಡ್ರಿ, ಒಂದು ಮುಗಿತಂದ್ರೆ ತಾನೇ ಸಿಗ್ತಾರಲ್ಲಿ ಹೃದ್ರೋಗ ತಜ್ಞ. ಮುಗೀತು. ನೆಕ್ಸ್ಟ್ ಇಲ್ಲೊಂದು ನೋಡಿರಿ, ಬುಧವಾರ ನಮಗೆ ಕೆ ಯು ಸರ್ಜನ್ ಆಗ್ಯಾನ ಅಂತ ಹೇಳ್ತಾನೆ. ಬುಧವಾರ ಅಂತೂ ಕೆ ಬಂದಾನ, ಇವ ಏನಾಗ್ಯಾನ? ಸರ್ಜನ್ ಆಗೇ ಇರ್ತಾನೆ. ನೆಕ್ಸ್ಟ್ ಏನು ಹೇಳ್ತಾನೆ ಹೇಳ್ರಿ? ಜಿ ಯು ಫಿಸಿಷಿಯನ್ ಆಗಿಲ್ಲ ಅಂತ ಹೇಳ್ತಾನಂದ್ರೆ ಜಿ ನನಗೆ ಫಿಸಿಷಿಯನ್ ಜಾಗದಾಗ ಇಲ್ಲ ಅಂತಂದ್ರೆ ಇನ್ನೊಂದು ಕಡೆ ಬರ್ಬೇಕಂದ್ರೆ ಗುರುವಾರ ಇಲ್ಲೇ ಬರ್ಬೇಕವ. ಇನ್ನು ಉಳಿದವ ಯಾರು? ಎಫ್ ಮಾತ್ರ. ಅವ ಮೇನ್ ನಮಗೇನಾಗಿರ್ತಾನೆ? ಫಿಸಿಷಿಯನ್ ಆಗಿರುವವರು ಯಾರು ಅಂತೇಳಿ ಕೇಳಿದರೆ ಎಫ್ ಆಗಿರ್ತಾನೆ. ಇದು ನಿಮಗೆ ಪಝಲಲ್ಲಿ ಬಂದಂತಹ ಒಂದು ವೆರಿ 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 ಇಂಪಾರ್ಟೆಂಟ್ ಕ್ವಶನು, ಲಾಸ್ಟ್ ಇಯರಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ.
ಇನ್ನೂ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು 2023, 24ರಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ರೀತಿ ನಿಮಗೆ ಮುಂದಿನ ಕ್ಲಾಸಲ್ಲಿ ನಾನು ತರ್ತೀನಿ. ಅದೇ ರೀತಿ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡ್ತಾ ಇರಿ. ಮತ್ತು ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಜೈ ಹಿಂದ್.